ವಾಕ್ ಅನ್ನೋದು ನಾವು ನೋಡ್ತಾ ಇರ್ತೀವಿ, ಈ ಕೆರೆ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ವಾಕ್ ಮಾಡ್ತಾ ಇರ್ತಾರೆ ನಮ್ಮ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು. 4-5 ಜನ ಸೇರ್ಕೊಂಡು ಗುಂಪಲ್ಲಿ ಮಾತಾಡ್ಕೊಂಡು ಬರ್ತಾರೆ ಒಂದು 5 ಕಿಲೋಮೀಟ್ರು. ಅದನ್ನು ವಾಕ್ ಅನ್ನಲ್ಲ, ನಾನು ಟಾಕ್ ಅಂತೀನಿ. ಮಾತಾಡ್ತಾ ಹೋಗಬಾರ್ದು. ನಿಮ್ಮ ವಾಕ್ ಹೇಗಿರ್ಬೇಕಂದ್ರೆ ನೀವು ಒಬ್ಬರೇ ಇರಬೇಕು. ಆ ಟೈಮಲ್ಲಿ ಥಿಂಕ್ಸ್ ಬರಬೇಕು, ನಾನು ಏನು ಮಾಡಬೇಕು, ಏನಿರಬೇಕು, ಹೇಗಿರಬೇಕು, ನಿಮ್ಮ ಬಗ್ಗೆನೇ ನೀವು ಥಿಂಕ್ ಮಾಡ್ತಾ ಇರಬೇಕು. ಯು ಶುಡ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಜಗತ್ತಿನಲ್ಲಿ ಯಾರ್ಯಾರ್ದೋ ಬಗ್ಗೆ ಥಿಂಕ್ ಮಾಡೋಕ್ಕೆ ಟೈಮ್ ವೇಸ್ಟ್ ಮಾಡಬೇಡಿ. ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ನನ್ನ ಬಾಡಿ ಹೇಗಿದೆ, ನನ್ನ ಮೈಂಡ್ ಹೇಗಿದೆ, ನಾನು ನಾಳೆ ಹೇಗಿರಬೇಕು, ನನ್ನ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು. ಯು ಶುಡ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಅರ್ಧ ಗಂಟೆ ಯಾವುದ್ರ ಬಗ್ಗೆ ನೀವು ಯೋಚನೆ ಮಾಡಿದೆ, ನಿಮ್ಮ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿ. ಫಾಸ್ಟ್ ವಾಕ್ ಮಾಡಿ. ಇಫ್ ಪಾಸಿಬಲ್ ಬೇರೆ ಯಾವುದಾದ್ರೂ ಒಂದು ಕಮಿಟ್ಮೆಂಟಿಗೆ ಬನ್ನಿ, ಆ ಟೈಮಲ್ಲಿ ಮಾಡಿ. ಇನ್ನೊಬ್ಬರ ಜೊತೆ ಮಾತಾಡ್ತಾ ಹೋಗಬಾರ್ದು. ಆ 20 ನಿಮಿಷ ಮುಗಿದು ಬಂದ ನಂತರ ಆ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ, ಈ ಭಾಗದಲ್ಲಿ ಸ್ವಲ್ಪನಾದರೂ ಸ್ವೆಟ್ ಬರಬೇಕು. ಸ್ವಲ್ಪ ಸ್ವೆಟ್ ಅಂದರೆ ಹಿಂಗೆ ಇಳಿಬೇಕು ಅಂತ ಇಲ್ಲ, ಈ ಭಾಗದಲ್ಲಿ ಲೈಟಾಗಿ ಸ್ವೆಟ್ ಬಂದಿರಬೇಕು. ಆ ಸ್ವೆಟ್ ಬಂದಿದ್ರೆ ಅಂತ ಅದು ವಾಕ್ ಆಗಿದೆ ಅಂತ ಅರ್ಥ, ಬಂದಿಲ್ಲ ಅಂದರೆ ಅದು ವಾಕ್ ಅಲ್ಲ, ಟಾಕ್ ಅಂತ ಅರ್ಥ ಆಗುತ್ತೆ. ದಟ್ಸ್ ವೈ ಎಷ್ಟು ಮಾಡಬೇಕು ಅಲ್ಲಿ ಹೇಳಿದ್ದೀನಿ. ಕಫ, ಪಿತ್ತ, ವಾತ 3 ಟೈಪ್ ಆಫ್ ಬಾಡಿ ಇರುತ್ತೆ. ದಪ್ಪ ದೇಹಿಗಳು, ಮಧ್ಯಮ ದೇಹಿಗಳು, ವಾತ, ಸ್ಲಿಮ್ ದೇಹಿಗಳು. ಸ್ಲಿಮ್ ದೇಹದವರಿಗೆ ಕಡಿಮೆ ವರ್ಕೌಟ್ ಸಾಕು, ತುಂಬ ಮಾಡಬೇಕು ಅಂತ ಇಲ್ಲ. ಮಧ್ಯಮ ದೇಹಗಳಿಗೆ ಸ್ವಲ್ಪ ಜಾಸ್ತಿ, ಮೀನ್ಸ್ ಸ್ಲಿಮ್ ದೇಹಗಳು 20 ನಿಮಿಷ ವಾಕ್ ಮಾಡಿದರೆ, ಪಿತ್ತ ದೇಹಿಗಳು, ಮಧ್ಯಮ ದೇಹಿಗಳು ಒಂದು 25-30 ನಿಮಿಷ, ಇನ್ನು ದಪ್ಪ ಕಫ ದೇಹಿಗಳು ಒಂದು 35-40 ನಿಮಿಷದವರೆಗೂ ವರ್ಕೌಟ್ ಮಾಡಬೇಕು. ಆವಾಗ ನೀವು ತುಂಬ ಎನರ್ಜೆಟಿಕ್ ಆಗಿರ್ತೀರ. ಸೊ ಸಾಧ್ಯ ಇಲ್ಲ ಸರ್ ನನಗೆ ವಾಕ್ ಮಾಡೋಕ್ಕೆಲ್ಲ ಹೋಗೋಕ್ಕೆ, ನಮ್ಮ ಹಳ್ಳಿಗಳಲ್ಲಿ ಆಗೋಲ್ಲ, ನಾಯಿಗಳಿರ್ತವೆ, ಅದಿರ್ತವೆ, ಇದಿರ್ತವೆ, ಇಶ್ಯೂಸ್ ಇದೆ. ಸಿಟಿಗಳಲ್ಲಿಗಿಂತ ಹಳ್ಳಿಗಳಲ್ಲೇ ಪ್ರಾಬ್ಲಮ್. ಈಗ ನಾಯಿಗಳಿರ್ತವೆ, ಅಲ್ಲೆಲ್ಲೋ ಕರೆಂಟ್ ಹಾಕಿರ್ತಾರೆ, ಗದ್ದೆ ಪಕ್ಕದಲ್ಲಿ ಕರೆಂಟ್ ಹಾಕಿರ್ತಾರೆ, ಅದು ಕಿತ್ಕೊಂಡು ಯಾವುದೋ ರೋಡಿಗೆ ಬಂದಿರುತ್ತೆ, ತುಂಬ ಇಶ್ಯೂಸ್ ಇರುತ್ತೆ. ದಟ್ಸ್ ವೈ ಒಂದು 6 ಜಾಗ ಸಾಕು. 6x6 6 ಅಡಿ ಜಾಗ ಇದ್ದರೆ ಸಾಕು. ಅಷ್ಟು ಜಾಗದಲ್ಲಿ ನೀವು ಪ್ರಿಪೇರ್ ಆಗ್ಬೋದು. ಹೈ ಪವರ್ ಆಗಿ ನೀವು ಬಾಡಿನ ರೆಡಿ ಮಾಡ್ಬೋದು. ಸಿಂಪಲ್ ವರ್ಕೌಟ್ಸ್ಗಳಿರ್ತವೆ. ಈ ಸೀರೀಸಲ್ಲಿ ಅದನ್ನು ತಿಳಿಸ್ತೀನಿ, ಯು ಶುಡ್ ಫಾಲೋ ದಟ್. ನೆಕ್ಸ್ಟ್ ಹೋಗೋಣ, ದಿನಚರ್ಯ ಸ್ನಾನ. ಇಲ್ಲಿ ಯೋಗ ಮತ್ತು ಆಯುರ್ವೇದದಲ್ಲಿ ಸ್ನಾನದ ನಂತರ ವರ್ಕೌಟ್ ಮಾಡಬೇಕು ಅಂತಾರೆ, ಬಟ್ ನಾನು ಸ್ವಲ್ಪ ಇದನ್ನು ಅಮೆಂಡ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ನಮ್ಮ ಲೈಫ್ ಸ್ಟೈಲ್ಗೆ ನಾವು ಸ್ನಾನ ಮಾಡಿ ವರ್ಕೌಟ್ ಮಾಡಿದ ನಂತರ ಮತ್ತೆ ಬೆವರು ಬರುತ್ತೆ. ಬೆವರು ಬಂದಮೇಲೆ ಮತ್ತೆ ಆಫೀಸ್ಗೆ ಹೋಗೋಕ್ಕೆ ಸರಿ ಅನಿಸಲ್ಲ, ಕಾಲೇಜ್ಗೆ ಹೋಗೋಕ್ಕೆ ಸರಿ ಅನಿಸಲ್ಲ. ದಟ್ಸ್ ವೈ ನಾನು ಫಸ್ಟಿಗೆ ವರ್ಕೌಟ್ ಮುಗಿಸಿ ಆಮೇಲೆ ಸ್ನಾನ ಪ್ರಿಫರ್ ಮಾಡ್ತೀನಿ. ಸ್ನಾನದಲ್ಲೂ ಅಷ್ಟೇ, ಯಾರೋ ಹೇಳಿದರು ಅಂತ ನೀವು ತಣ್ಣೀರು ಸ್ನಾನ ಮಾಡೋದು, ಯಾರೋ ಹೇಳಿದ್ರಂತ ಬಿಸಿನೀರು ಸ್ನಾನ ಮಾಡೋದು ಮಾಡೋಕ್ಕೋಬೇಡಿ. ಆಯುರ್ವೇದ ಸಜೆಸ್ಟ್ ಬೇರೆ ಬೇರೆ ಪೀಪಲ್ಗೆ ಬೇರೆ ಬೇರೆ ಥರದ ನೀರು ಬೇಕಾಗತ್ತೆ ಅಂತ. ದಪ್ಪ ದೇಹಿಗಳಿಗೆ ಸಾಧಾರಣ ವಾರ್ಮ್ ನೀರು ಸಾಕಾಗತ್ತೆ. ಮಧ್ಯಮ ದೇಹಗಳಿಗೆ ಕೋಲ್ಡ್ ವಾಟ್ರಲ್ಲಿ ಸ್ನಾನ ಮಾಡಿದ್ರೆ ನೋ ಪ್ರಾಬ್ಲಮ್. ತೆಳು ದೇಹಿಗಳು ಬಿಸಿಯಾದ ನೀರಲ್ಲಿ ಸ್ನಾನ ಮಾಡಬೇಕು ಅಂತ ಆಯುರ್ವೇದ ಹೇಳೋದು. ಇದು ಹೀಗೆ ಇರಬೇಕು ಅಂತೆಲ್ಲ, ನೀವು ಇಷ್ಟು ದಿನ ಏನು ಫಾಲೋ ಮಾಡ್ತಿದ್ದೀರಾ ಮಾಡಿ. ಆದರೆ ಸೀಸನ್ಗೆ ವರ್ಷವಾಗಿ ನೀವು ಮಾಡೋದು, ಚಳಿಗಾಲದಲ್ಲಿ ತಣ್ಣೀರು ಹಾಕೋತೀನಿ ಅಂತ ಹೋಗೋದು, ಇವೆಲ್ಲ ಕಠೋರ ತಪಸ್ಸುಗಳಿಗೆ ಹೋಗೋದು ಎಲ್ಲ ಮಾಡೋಕ್ಕೋಬೇಡಿ. ಕಾಮನ್ ಮ್ಯಾನಾಗಿ ಇರೋಣ. ಸ್ವಲ್ಪ ಈ ಥರ ಟ್ಯೂನಪ್ ಮಾಡಿಕೊಂಡು ಸ್ನಾನ ಮಾಡಿ. ದೆನ್ ತಲೆ ಮಾತ್ರ ಬಿಸಿಯಾದ ನೀರು ಹಾಕಬಾರ್ದು ಯಾವಾಗಲೂ. ತಲೆಗೆ ಬಿಸಿಯಾದ ನೀರು ಹಾಕಿದರೆ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಡೌನ್ ಆಗುತ್ತೆ. ಜೊತೆಗೆ ನಿಮ್ಮ ಕೂದಲಿಗೂ ಕೂಡ ತುಂಬ ಎಫೆಕ್ಟ್ಸ್ ಅದು. ಕೂದಲಿನಲ್ಲಿರುವ ಕೆರೆಟಿನ್ಸ್ ಎಲ್ಲ ನಾಶ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ಸ್ ವೈ ನಿಮ್ಮ ಕೂದಲು ಉದುರೋಕ್ಕೆ ಸ್ಟಾರ್ಟ್ ಆಗ್ತವೆ. ತಲೆ ಸ್ನಾನವನ್ನು ರೆಗ್ಯುಲರಾಗಿ ಸಜೆಸ್ಟೇ ಮಾಡೋದಿಲ್ಲ. ರೆಗ್ಯುಲರ್ ಮೀನ್ಸ್ ಎವ್ರಿ ಡೇ. ಭಾಳ ಜನಕ್ಕೆ ಸ್ನಾನ ಅಂದರೆ ತಲೆಯಿಂದನೇ ಆಗಬೇಕು ಅಂತ, ಬಟ್ ಆಯುರ್ವೇದದಲ್ಲಿ ರೆಗ್ಯುಲರ್ ತಲೆ ಸ್ನಾನವನ್ನು ಎಲ್ಲೂ ಸಜೆಸ್ಟ್ ಮಾಡಲ್ಲ. ಯು ಕ್ಯಾನ್ ಗ್ಯಾಪ್. ತಲೆ ಸ್ನಾನವನ್ನು ನೀವು 2-3 ದಿನಕ್ಕೊಮ್ಮೆ, ವಾರಕ್ಕೆ 2-3 ಸರಿ ಮಾಡಿದ್ರೂ ಸಾಕಾಗತ್ತೆ. ರೆಗ್ಯುಲರ್ ಮಾಡಬೇಕು ಅಂತ ಎಲ್ಲೂ ಹೇಳೋದಿಲ್ಲ. ಕೂದಲು ಚೆನ್ನಾಗಿರಬೇಕು ಅಂದರೆ ಸ್ಕಿಪ್ ದ ಬಾತ್, ತಲೆ ಸ್ನಾನವನ್ನು ಸ್ಕಿಪ್ ಮಾಡಿ. ಬಟ್ ಬಾಡಿಗೆ ಮಾತ್ರ ಎವ್ರಿ ಡೇ ಸ್ನಾನ ಮಾಡಲೇಬೇಕು. ಸ್ಪೆಷಲಿ ಡೀಪ್ ಯೋಗದಲ್ಲಿ ರಾತ್ರಿ ಮಲಗುವ ಮುನ್ನೂ ಸ್ನಾನ ಮಾಡಿ ಅಂತಾರೆ. ಬಟ್ ಟುಡೇ ಇವತ್ತಿನ ಕಂಡೀಷನ್ಸ್ಗಳಲ್ಲೆಲ್ಲ ಕಷ್ಟ ಅನಿಸುತ್ತೆ ನನಗೆ. ಸಾಧ್ಯ ಇದ್ದವರು ನೈಟ್ ಕೂಡ ಸ್ನಾನ ಮಾಡಿ ಮಲಗಿದರೆ ಯು ಶುಡ್ ಗೆಟ್ ಬೆಟರ್ ಸ್ಲೀಪ್, ಒಳ್ಳೆ ನಿದ್ದೆಯನ್ನು ಮಾಡ್ಬೋದು. ಹಾಗಾಗಿ ದಿನಚರ್ಯದಲ್ಲಿ ಸ್ನಾನ ವೆರಿ ಇಂಪಾರ್ಟೆಂಟ್. ಅಲ್ಲಿಗೆ 1 ಅವರ್ ಒಳಗಡೆ ನಮ್ಮ ಇಷ್ಟು ದಿನಚರ್ಯ ಮುಗಿದೋಯ್ತು. ಏನು ನಾನು ಇದುವರೆಗೂ ಹೇಳ್ತಾ ಬಂದೆ ಅಷ್ಟು ದಿನಚರ್ಯಕ್ಕೆ 1 ಅವರ್ ಈಸ್ ಎನಫ್. ಹಾಗಾದ್ರೆ ಇನ್ನೇನು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಟೈಮ್ ಕೂಡ ಅಲ್ಲಿ ಫಿಕ್ಸ್ ಮಾಡಿದ್ದೀವಿ. 7:30ಯಿಂದ 10 ಗಂಟೆ ಒಳಗೆ, 10 o'clock ಒಳಗಡೆ ಟಿಫನ್ ಆಗಬೇಕು. ಭಾಳ ಜನ ಹೆಣ್ಮಕ್ಳು ಮನೇಲಿ ಕೆಲಸ ಮಾಡ್ತಾ ಗಂಡನಿಗೆ ಆಫೀಸ್ ಕಳಿಸಿ, ಗಂಡನಿಗೆ ಗದ್ದೆ ಕಳಿಸಿ ಎಲ್ಲ ಮಾಡಿ ಅವ್ರು ಊಟಕ್ಕೆ ಬರೋಷ್ಟೊತ್ತಿಗೆ 12 ಗಂಟೆ 1 ಗಂಟೆ ಆಗ್ತಾ ಇರತ್ತೆ. ದಟ್ ಈಸ್ ಟೂ ಬ್ಯಾಡ್. ಆ ಥರ ಇರಲೇಬಾರ್ದು. ನಿಮ್ದು ಎಷ್ಟೇ ಡಿಫಿಕಲ್ಟೀಸ್ ಇರಲಿ, ಯು ಶುಡ್ ಟೇಕ್ ಬ್ರೇಕ್ಫಾಸ್ಟ್ ಬಿಫೋರ್ 10 ಗಂಟೆ ಒಳಗಾಗಿ ಟಿಫನ್ ಆಗಬೇಕು. ಬೆಸ್ಟ್ ಟೈಮ್ ಈಸ್ 7:30 to 9:30. 7:30 9:30 ಸೂಪರ್ ಗುಡ್ ಟೈಮ್.
10 ಅಬೋವ್ ನೀವು ಟಿಫನ್ ಮಾಡಿದಷ್ಟು ನಿಮ್ಮ ಪರ್ಫಾರ್ಮೆನ್ಸ್ ವೀಕ್ ಆಗ್ತಾ ಬರುತ್ತೆ. ಯಾಕೆಂದರೆ ರಾತ್ರಿ ಎಷ್ಟೊತ್ತಿಗೆ ಊಟ ಮಾಡಿದ್ದೀರಿ ನಿಮಗೆ ಗೊತ್ತಿದೆ. ರಾತ್ರಿ 10ಗೆ ಊಟ ಮಾಡಿರ್ತೀರ. ಬೆಳಿಗ್ಗೆ 10 ಅಂದರೆ 12 ಗಂಟೆಗಳ ಗ್ಯಾಪ್ ಆಗಿದೆ ಇಲ್ಲಿ. ನಿದ್ದೆಯಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ರೆಸ್ಟ್ ಇರುತ್ತೆ, ಓಕೆ, ಐ ಅಗ್ರಿ ದಟ್. ಅದ್ರ ನಂತರದಲ್ಲಿ ತುಂಬ ಗ್ಯಾಪ್ ಆಗಬಾರ್ದು. ಬೆಳಿಗ್ಗೆ ಯಾರು ಸ್ಕಿಪ್ ಮಾಡ್ತೀರಾ ಬ್ರೇಕ್ಫಾಸ್ಟನ್ನು, ನಿಮಗೆ ತುಂಬ ಥರ ಡಿಸೀಸಸ್ಗಳು, ತಲೆನೋವು, ನಿಮ್ಮ ಪರ್ಫಾರ್ಮೆನ್ಸ್ ವೀಕ್. ನಿಮ್ಮ ಜೊತೆಗಾರನ ಜೊತೆ ಸ್ಪರ್ಧೆಗೆ ಹೋಗಬೇಕು ಅಂದರೆ ಅವನಿಗಿಂತ ನೀವು ಪಾಶ್ ಆಗಿರಬೇಕಲ್ಲ. ಸಂಜೆ ಅವನಿಗೆ ತಲೆನೋವು ಬರ್ತಾಯಿಲ್ಲ, 1 ಅವರ್ ಜಾಸ್ತಿ ಓದ್ತಾನೆ, ನಿಮಗೆ ಸಂಜೆ ತಲೆನೋವು ಬರ್ತಾಯಿದೆ, 1 ಅವರ್ ಕಡಿಮೆ ಓದ್ತಾ ಇದ್ದೀರಾ, ಯು ಬಿಕಮ್ ಬ್ಯಾಕ್, ಹಿಂದಾಗ್ತಾ ಇದ್ದೀರಾ. ಯಾಕೆ ಅಂತ ಅಂದರೆ ನೀವು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಡೋಂಟ್ ನೆಗ್ಲೆಕ್ಟ್ ಬ್ರೇಕ್ಫಾಸ್ಟ್ ಬಿಫೋರ್ 10 ಗಂಟೆ ಒಳಗಾಗಿ. ಸಾಧ್ಯ ಆದಷ್ಟು ಇದನ್ನು ತುಂಬ ತಿನ್ನಬೇಕು ಅಂತ ಆಯುರ್ವೇದ ಸಜೆಸ್ಟ್ ಮಾಡಲ್ಲ, ಲೈಟಾಗಿ. ಯಾಕಂದರೆ ಇದು ಹೆಸರೇ ಇದೆ ಬ್ರೇಕ್ಫಾಸ್ಟ್ ಅಂತ. ಫಾಸ್ಟ್, ಹಸಿವು, ಫಾಸ್ಟ್ ಅಂದರೆ ಹಸಿವು. ರಾತ್ರಿಯಿಂದ ನೀವು ಹಸಿವಲ್ಲಿದ್ದೀರಾ 12 ಗಂಟೆ, ಅದನ್ನು ಬ್ರೇಕ್ ಮಾಡಬೇಕು, ಬ್ರೇಕ್ಫಾಸ್ಟ್ ಆಗ್ತಾ ಇದೆ. ಸೊ ತುಂಬ ಹೆವಿ ಲೋಡೆಡ್ ತೊಗೋಬೇಡಿ. ಹಾಗಾಗಿ ಉಪಹಾರ ಅಂತಲೇ ಕರೆಯೋದು, ಊಟ ಅಂತ ಕರೆಯಲ್ಲ ನಾವು, ಉಪಹಾರ. ಯಾರು ಹಾರ್ಡ್ ವರ್ಕಲ್ಲಿ, ಕನ್ಸ್ಟ್ರಕ್ಷನ್ ವರ್ಕಲ್ಲಿ, ಅಗ್ರಿಕಲ್ಚರ್ ವರ್ಕಲ್ಲಿ ತೊಡಗ್ತಾರೆ ನಮ್ಮ ರೈತರು ಎಲ್ಲ, ದೇ ನೀಡು ಮ್ಯಾಕ್ಸಿಮಮ್ ಫುಡ್. ಅವರು ಬೇಕಿದ್ರೆ ಫುಲ್ ಮೀಲ್ಸ್ ತೊಗೋಬೋದು. ಸಾಮಾನ್ಯ ಏನು ಎಜುಕೇಷನ್ ಸೆಕ್ಟರು ಅಲ್ಲಿ ಇಲ್ಲಿ ಸರ್ವಿಸ್ ಸೆಕ್ಟರಲ್ಲಿ ಇದೆಯಲ್ಲ, ನಾವು ನೀವು ಇದನ್ನು ಲೈಟಾಗಿ ತೊಗೊಂಡಷ್ಟು ಒಳ್ಳೆಯದು. ಓಕೆ, ನೆಕ್ಸ್ಟ್ ಬರೋಣ ಲಂಚ್ ಟೈಮ್ ಕೂಡ ಅಷ್ಟೇ ಸ್ಕಿಪ್ ಮಾಡಬಾರ್ದು. ಆದಷ್ಟು 1 ಗಂಟೆಯಿಂದ 2:30 ಒಳಗೆ, 1 to 2:30. 12:30ಇಂದನೇ ಓಕೆ, 12:30ಇಂದ 2:30 ಒಳಗಡೆ ಊಟ ಆಗಬೇಕು. ಊಟದ ಟೈಮ್ ಕರೆಕ್ಟಾಗಿ ಫಾಲೋ ಮಾಡಿ, ಕರೆಕ್ಟಾಗಿ ಊಟ ತೊಗೊಳ್ಳಿ. ಇಟ್ಸ್ ಅ ಬಿಗ್ಗೆಸ್ಟ್ ಮೀಲ್ ಆಫ್ ದ ಡೇ ಅಂತ ಆಯುರ್ವೇದ ಹೇಳುತ್ತೆ. ಈ ಕೆಲವೊಂದು ಕಡೆ ನಾನು ಗಾದೆಗಳಲ್ಲಿ ಕೇಳಿದ್ದೀನಿ, ಬೆಳಿಗ್ಗೆ ರಾಜನ ಥರ ಊಟ ಮಾಡು, ರಾತ್ರಿ ಮಂತ್ರಿ ಥರ ಊಟ ಮಾಡು, ಮಧ್ಯಾಹ್ನ ರಾತ್ರಿ ಸೇವಕನ ಥರ ಊಟ ಮಾಡು ಅಂತ ಹೇಳ್ತಾರೆ. ಅಂದರೆ ರಾಜನ ಥರ ಅಂದರೆ ಜಾಸ್ತಿ ಊಟ ಮಾಡಬೇಕಾ ಅಂತ ಕೇಳ್ದಂಗಿತ್ತು. ಬಟ್ ಆಯುರ್ವೇದ ಮಾತ್ರ ಅದು ಶಿಫಾರಸ್ ಮಾಡಲ್ಲ. ಬೆಳಿಗ್ಗೆ ಲೈಟ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಬಿಗ್ಗೆಸ್ಟ್ ಮೀಲ್ ಆಫ್ ದ ಡೇ, ಚೆನ್ನಾಗಿ ತಿನ್ನಿ. ಆ ನಂತರದಲ್ಲಿ ಒಂದು ಪ್ರೋಸೆಸ್ ಇದೆ ಇಲ್ಲಿ, ಮಲಗಬೇಕಾ ಬೇಡವಾ ಅಂತ. ಓಕೆ, ಮಲ್ಗೋ ರಿಲೇಟೆಡ್ ಆಗಿ ಒಂದು ಕಾನ್ಸೆಪ್ಟ್ ಕೂಡ ತೊಗೊಂಡಿದ್ದೀನಿ ನಾನು ಹೇಳೋದು ಎಲ್ಲ ಕಡೆ, ನಾನು ಮೈಂಡ್ ಪವರಲ್ಲಿ ಎಲ್ಲ ಕಡೆ ಹೇಳಿದ್ದು ಮಲಗಬೇಕು ಅಂತ. ಮಧ್ಯಾಹ್ನ ಒಂದು ಅರ್ಧ ಗಂಟೆ 1 ಗಂಟೆ ಮಲಗಿ, ಊಟ ಆದ ತಕ್ಷಣವೇ ಅಂತಲ್ಲ, ಊಟ ಆಗಿ ಒಂದು ಅರ್ಧ ಗಂಟೆ ನಂತರ ಯು ಕ್ಯಾನ್ ಟೇಕ್ ರೆಸ್ಟ್, ಮಲಗ್ಬೋದು. ಒಂದ್ಸರಿ ನೀವು ಮಧ್ಯಾಹ್ನ ಮಲಗಿದಾಗ ಅದು ತುಂಬ ಬಯಾಲಜಿಕಲ್ ಇಂಪ್ರೂವ್ಮೆಂಟ್ ಕಾಣ್ತೀರಾ. ಏನು ಅಂದರೆ, ಹೀಗೆ ನಿಂತಿದ್ದೀವಿ, ನಮ್ಮ ಬ್ರೈನ್ ಇಲ್ಲಿದೆ, ಬ್ಲಡ್ಡು ನೀವೇನೇ ಆ್ಯಕ್ಟಿವಿಟೀಸಿಂದ ತೊಡಗಿದ್ರೂ ಗ್ರಾವಿಟೇಷ್ನಲ್ ಕಾರಣಕ್ಕೆ ಬ್ಲಡ್ ಕೆಳಭಾಗಕ್ಕೆ ಬರುತ್ತೆ, ಕಾಲು ಕಡೆಗೆ ಬರುತ್ತೆ, ಡೌನ್ವರ್ಡ್ ಆಗುತ್ತೆ. ಯಾಕೆಂದರೆ ಮೇಲೆ ಬಿಟ್ಟ ನೀರು ಕೆಳಗೆ ಹೋಗುತ್ತೆ, ಬಿಟ್ಟರೆ ಮೇಲಕ್ಕೆ ಬರಲ್ಲ. ದಟ್ಸ್ ವೈ ಈ ಭಾಗದಲ್ಲಿ ಬ್ಲಡ್ ಲೆವೆಲ್ ಕಡಿಮೆ ಆಗುತ್ತೆ. ಜರ್ನಿ ಮಾಡಿದವರ ಕಾಲುಗಳು ನೋಡಿ ದಪ್ಪ ಆಗಿರುತ್ತೆ. ತುಂಬ ಹೊತ್ತು ನಿಂತ ಟ್ರಾಫಿಕ್ ಪೊಲೀಸ್ನವರ ಕಾಲುಗಳು ದಪ್ಪ ಆಗಿರ್ತವೆ. ಯಾಕೆಂದರೆ ಡೌನ್ವರ್ಡ್ ಮೂಮೆಂಟ್, ಗುರುತ್ವದ ಕಾರಣಕ್ಕೆ ಡೌನ್ವರ್ಡ್ ಆಗಿರುತ್ತೆ. ಸೊ ಮಧ್ಯಾಹ್ನ ಒಂದು ಅರ್ಧ ಗಂಟೆ 20 ನಿಮಿಷ ನೀವು ಮಲಗಿ ರಿಲ್ಯಾಕ್ಸ್ ಮಾಡಿದಾಗ ಮತ್ತೆ ಗ್ರಾವಿಟೇಷ್ನಲ್ ಬ್ಯಾಲೆನ್ಸ್ ಆಯಿತು, ಬ್ರೈನ್ ಭಾಗಕ್ಕೆ ಬ್ಲಡ್ ಬಂದರೆ ಆಕ್ಸಿಜನ್ ಬಂತು, ಯುವರ್ ಪರ್ಫಾರ್ಮೆನ್ಸ್ ವಿಲ್ ಇನ್ಕ್ರೀಸ್. ದಟ್ಸ್ ವೈ ಇಲ್ಲಿ ಆಯುರ್ವೇದ ಹೇಳುತ್ತೆ, ಇವರಿಗೆ ಸಜೆಸ್ಟ್ ಮಾಡ್ತೀವಿ ಸ್ಲಿಮ್ ಬಾಡಿಗೆ, ಮೀಡಿಯಮ್ ಬಾಡಿಗೂ ಓಕೆ, ದಪ್ಪ ದೇಹಿ ಸ್ಥೂಲ ದೇಹಿಗಳಿಗೆ ಬೇಡ ಅಂತ. ಬಟ್ ನಾವು ಎಜುಕೇಷನ್ ಸೆಕ್ಟರ್ಲಿರೋರು ನಿಮ್ಮ ಪರ್ಫಾರ್ಮೆನ್ಸ್ ಡಬಲ್ ಆಗಬೇಕು ಅಂದರೆ ಏನು ಹೇಳ್ತೀವಿ ಅಂದರೆ, ಮಲಗಿ ಎದ್ದ ತಕ್ಷಣ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಪೀಕಲ್ಲಿರುತ್ತೆ ಅನ್ನತ್ತೆ ಸೈಕಾಲಜಿ. ಅಂದರೆ ಯು ಆರ್ ಇನ್ ದ ಫ್ರೆಶ್ ಮೈಂಡ್, ಓದಿದ್ದೆಲ್ಲ ರಿಸೆಪ್ಟ್ ಆಗ್ತಾ ಇರುತ್ತೆ. ಹಾಗಾದರೆ ಮಲಗಿ ಹೇಳೋ ದಿನಕ್ಕೆ ಒಂದೇ ಸರಿ ಯಾಕೆ ಮಾಡಬೇಕು, 2 ಸರಿ ಯಾಕೆ ಮಾಡಬಾರ್ದು ಅಂತ ನನ್ನ ಪ್ರಶ್ನೆ. ದಟ್ಸ್ ವೈ ರಾತ್ರಿ ಮಲಗಿ ಬೆಳಗ್ಗೆ ಎದ್ದಿರ್ತೀರ, ಮಧ್ಯಾಹ್ನ ಮಲಗಿ ಮತ್ತೆ ಒಮ್ಮೆ ಹೇಳ್ತೀರಾ. ಸರ್ ಮಧ್ಯಾಹ್ನ ಎಲ್ಲಿ ಮಲಗೋಕ್ಕಾಗತ್ತೆ, ನಾವು ಕಾಲೇಜ್ ಸ್ಕೂಲಿಂದ ಬರೋದೇ 4:35 ಆಗುತ್ತೆ. ಡೋಂಟ್ ವರಿ, 5 o'clock ಬಂದರೆ 5 o'clock ಅರ್ಧ ಗಂಟೆ ಮಲ್ಕೊಳ್ಳಿ. ಮಲಗಿ ಎದ್ದ ನಂತರ ನಿಮ್ಮ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಟೇಕ್ ಎ ಸ್ಮಾಲ್ ನ್ಯಾಪ್, ನಾಟ್ ಸ್ಲೀಪ್. ಇಲ್ಲಿ ನಾನು ಬಳಸಿರೋ ಪದ ನ್ಯಾಪ್ ಅಂದರೆ ಚಿಕ್ಕ ನಿದ್ರೆಗಳು. ಈಗ ಬಸ್ಸಲ್ಲಿ ಕೆಲವರು ಮಲಗ್ತಾರೆ, ನಿಮಗೆ ಅವ್ರನ್ನೆಲ್ಲ ನೋಡಿದ್ರೆ ಆಶ್ಚರ್ಯ ಆಗ್ತಾ ಇರುತ್ತೆ. ಬಸ್ಸಲ್ಲಿ ಫುಲ್ ಮಲಗ್ತಾ ಇರ್ತಾರೆ, ನೀವು ಆ ಕಡೆ ಈ ಕಡೆ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ. ಮಲಗಿ ಬಸ್ಸು ಇಳಿಯೋ ಸ್ಥಳ ಬಂದಾಗ ಇಳಿದು ಫ್ರೆಶ್ ಆಗಿರ್ತಾನೆ ಅವನು. ನ್ಯಾಪ್ಗೆ ಆ ಶಕ್ತಿ ಇದೆ. ಚಿಕ್ಕ ನ್ಯಾಪ್ ನಿಮಗೆ ಎನರ್ಜಿ ತಂದು ಕೊಡುತ್ತೆ. ದಟ್ಸ್ ವೈ ಮಧ್ಯಾಹ್ನ ಲಂಚ್ ನಂತರ ಸಾಧ್ಯ ಆದವರು, ನೀವೇನು 24/7 ಓದ್ತಾನೆ ಇದ್ದೀವಿ ಅನ್ನೋರು 2:30 to 4 ಒಳಗೆ ಮಲಗಿ ಹೇಳೋದು ಬೆಟರ್. ಇಲ್ಲ 4:35 ನಾವು ಕಾಲೇಜಿಂದ ಕೋಚಿಂಗಿಂದ ಬರ್ತೀವಿ ಅನ್ನೋರು 5 to 5:30, 5:30 to 6 ಎನಿ ಒಂದು 30 minute 20 minute ಸಣ್ಣ ನಿದ್ದೆ ತೊಗೊಂಡು ಎದ್ದೇಳ್ರಿ. ನಿಮ್ಮ ಎನರ್ಜಿ ಲೆವೆಲ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ.